ಏನಿವತ್ತು ನಮ್ಮ ಪ್ರೀತಿಯ ತಮ್ಮ ಹುಸೇನಣ್ಣ ಮುಳಬಾಗಿಲು ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವಾಗ್ಲಿಂದ ಪಾಪ ಬೆಳಕು ಬೆಳಕು ಅಂತ ಸ್ವಲ್ಪ ಬೆಳಕು ಬಿಡ್ರೆ ಅವ್ರು ಯಾವಾಗ ಬೆಳಕಲ್ಲಿ ಇರ್ಬೇಕು ಅಂತ ಆನಂದ ಕತ್ಲು ಮಾಡ್ತಾ ಇದ್ದೀರಾ. ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರ. ಅವರಿಂದ ನಾವು ಯಾವತ್ತೂ ಸಪೋರ್ಟ್ ಆಗಿರ್ತೀವಿ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಹಿಂದೆ ಮಾತಾಡ್ತಾನೆ ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರೋ ಅಂತ ಹೇಳಿದೀನಿ. ಅವರಿಂದ ಯಾವತ್ತೂ ನಾವು ಸಪೋರ್ಟ್ ಆಗಿರ್ತೀವಿ. ಜೈ ಹುಸೇನಣ್ಣ, ಹ್ಯಾಪಿ ಬರ್ತ್ಡೇ ಇಸ್ಮಾರ್. ಏನು ಇವತ್ತು ನಮ್ಮ ಆಪ್ತರು ಸಹೋದರ ಸಮಾನರಾದಂಥ ಸೈಯದ್ ಹುಸೇನ್ ರವರ ಜನ್ಮದಿನದ ಅಂಗವಾಗಿ ಏನು ಅವರ ಅಭಿಮಾನಿಗಳು, ಸ್ನೇಹಿತರು, ಪ್ರೀತಿ ಪಾತ್ರರು ಎಲ್ಲ ಸೇರಿ ಅದ್ದೂರಿಯಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಏನು ಹುಸೇನ್ ಅವರು ಒಂದು ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಕೇವಲ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ದಿರಾ. ಕಾರಣ ಏನಪ್ಪಾ ಅಂದ್ರೆ, ರಕ್ಷಣಾ ವೇದಿಕೆ ಅನ್ನೋದು ಒಂದು ಭಾಷಾಪರವಾದಂತ ಸಂಘಟನೆ. ಅದಕ್ಕೆ ಅತೀತವಾಗಿ ಸೈಯದ್ ಹುಸೇನ್ ರವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಏನ್ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ರಾಜಕೀಯ ಅಂದ್ರೆ ನಿರಾಸಕ್ತಿ ಇದೆ. ಯಾಕೆ ಈ ಒಂದು ವಿಶೇಷ ಪರ್ವ ದಿನ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹುಸೇನ್ ರವರು ಯುವಕರಾಗಿದ್ದು ಕೇವಲ ಸಮಾಜ ಸೇವೆ ಹಾಗೂ ಸಂಘಟನೆ ದೃಷ್ಟಿಯಿಂದ ಅಲ್ಲದೆ, ಏನು ಇವತ್ತು ಸಮಾಜ ಸೇವೆ ಅಥವಾ ರಾಜಕೀಯ ಅನ್ನೋದು ವ್ಯಾಪಾರೀಕರಣ ಆಗಿರೋದ್ರಿಂದ ಇಲ್ಲಿ ರಾಜಕೀಯನ್ನ ಬಂಡವಾಳ ಹೂಡಿ ಒಂದು ಉದ್ಯೋಗವಾಗಿ ಆಯ್ಕೆ ಮಾಡಿಕೊಳ್ಳೋ ದೃಷ್ಟಿಯಲ್ಲಿ ಜನರು ಹೋಗ್ತಾ ಇದ್ದಾರೆ. ಸಮಾಜ ಸೇವೆ ಹಾಗೂ ಹಿತದೃಷ್ಟಿಯಿಂದ ಏನು ಕೆಲಸ ಮಾಡೋ ಯುವಕರು ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಬೇಕಾಗಿರೋದ್ರಿಂದ ಏನ್ ಸೈಯದ್ ಹುಸೇನ್ ರವರು ನಾವೆಲ್ಲ ಕಂಡಂಗೆ, ತಾಲೂಕು ಜನತೆ ಕಂಡಂಗೆ, ಏನು ಒಂದು ಸಮಸ್ಯೆ ಅಂತ ಬಂದಾಗ ಕೂಡಲೇ ಅದಕ್ಕೆ ಸ್ಪಂದಿಸಿ ಏನು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸೌಮ್ಯ ದೃಷ್ಟಿಯಿಂದ ಕೂಡಲೇ ಅದನ್ನ ನಿರ್ವಹಿಸ್ಕೊಂಡು ಬರ್ತಾ ಇರುವಂತ ರೀತಿ ಇವರ ಅವಶ್ಯಕತೆ. ನಾನು ಕಳೆದ ಬಾರಿ ಇದೇ ಊಟದ ದಿವಸ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳಿದ್ದೆ, ನೀನು ರಾಜಕೀಯಕ್ಕೆ ಬರ್ಬೇಕು ಹುಸೇನ್, ನಿಮ್ಮಂತವ್ರು ಅವಶ್ಯಕತೆ ಇದೆ ಅಂತ. ಅದೇ ಪ್ರಕಾರವಾಗಿ ಕಳೆದ ಬಾರಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ದಿವಂಗತ ನೀಲಕಂಠೇಗೌಡರು ಅವ್ರನ್ನ ಏನೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಕೊಟ್ಟು ಹಾಗೂ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರ್ತಾರೆ. ಅದು ಪಕ್ಷ ಅನ್ನೋದು ಅವರು ಆಯ್ಕೆ. ಬಟ್ ರಾಜಕೀಯ ಕ್ಷೇತ್ರಕ್ಕಂತೂ ಸೈಯದ್ ಹುಸೇನ್, ಕೇವಲ ಸೈಯದ್ ಹುಸೇನೇ ಅಲ್ಲ, ಯಾರ್ಯಾರು ಸಮಾಜದ ದೃಷ್ಟಿಯಿಂದ ಒಂದು ಕಳಕಳಿ ಇರ್ತಾರೋ ಎಲ್ಲ ಯುವಕರು ಮುಂದೆ ಬರಬೇಕು. ಹಾಗೂ ಏನು ಸಮಾಜಕ್ಕೆ ಒಳ್ಳೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ, ಯಾಕೆ ಈ ಮಾತನ್ನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಗರಸಭೆ ಚುನಾವಣೆ ಬರುತ್ತೆ. ಸೊ ಬರೋದ್ರಿಂದ ಈ ಒಂದು ಚುನಾವಣೆಯಲ್ಲಿ ಹೆಚ್ಚೆಚ್ಚು ಯುವಕರೇ ಭಾಗವಹಿಸಬೇಕು. ವಿಶೇಷವಾಗಿ ಏನು ಒಂದು ಜನರಿಗೆ ಒಳ್ಳೆ ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರು ಬರಬೇಕು. ಅದೇ ದೃಷ್ಟಿಯಲ್ಲಿ ಈಗಾಗಲೇ ಹುಸೇನ್ ರವರು ಅವ್ರೇನು ಅಂತ ನಿರೂಪಿಸ್ಕೊಂಡಿದ್ದಾರೆ. ತಾಲೂಕಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಅವರು ಸಮಾಜ ಸೇವೆ ಮಾಡಿಕೊಂಡು ನಾವೆಲ್ಲ ಕಂಡಂಗೆ ಏನೊಂದು ಕರ್ನಾಟಕ ರಾಜ್ಯದ ಒಂದು ಎಲ್ಲಾ ಒಂದು ಇದರಲ್ಲಾಗ್ಲಿ ಪರಿಸರ ದೃಷ್ಟಿಯಿಂದ ನಮ್ಮ ಒಂದು ಇದರಲ್ಲಿ ಅವರು ಸಂಪೂರ್ಣ ಭಾಗವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ರಸ್ತೆಗಳಾಗಿರ್ಬೋದು, ಬೀದಿ ದೀಪಿಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವರು ಕೂಡಲೇ ಬಂದು ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ನಿರ್ವಹಿಸ್ತಾ ಇರುವಂತ ಒಂದು ರೀತಿಯಲ್ಲಿ ಖಂಡಿತವಾಗಿಯೂ ನೀವು ರಾಜಕೀಯ ಕ್ಷೇತ್ರಕ್ಕೆ ಬರಲೇಬೇಕು. ಇದು ನನ್ನ ಅಭಿಪ್ರಾಯ. ಇನ್ನ ನಿಮ್ಮ ಸ್ನೇಹಿತರೆಲ್ಲ ಒತ್ತಡ ಮಾಡ್ತಾ ಇರೋದು ಗೊತ್ತಿರೋ ವಿಚಾರನೇ. ಬರಬೇಕು, ನೀವು ಆಯ್ಕೆ ಆಗಿ ಏನು ನಗರಸಭೆ ಪ್ರವೇಶಿಸಿ ಇದೇ ರೀತಿ ಜನರ ಕಷ್ಟಗಳನ್ನ ತೀರಿಸ್ತಾ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಈ ಹುಟ್ಟುಹಬ್ಬದ ದಿವಸ ನಾನು ಭಗವಂತನಲ್ಲೂ ಬೇಡ್ತಾ ಇದ್ದೀನಿ, ನಿಮ್ಗೂ ಒತ್ತಡ ಆಗ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಹುಸೇನ್ ರವರು. ಬಸ್ ಹ್ಯಾಪಿ ಬರ್ತ್ಡೇ ಬಸ್. ನಾನ್ ನೆಕ್ಸ್ಟ್ ಇವರೇ ಜಡ್ಪಿ ಆಗ್ತಾನೆ ನೋಡ್ರಪ್ಪ. ಮುಂದೆ ಜಡ್ಪಿ ಅಲ್ಲ, ನಗರಸಭೆ ಬಿಟ್ರಪ್ಪ. ನಗರಸಭೆ ಬನ್ನಿ, ಆಮೇಲೆ ನೋಡೋಣ.